ರೀತಿಯಲ್ಲಿ ನೋಡಬಹುದು. ಫೈನಲಿ ಅದೇ ವಿಷ್ಣು ಸರ್ ಸಮಾಧಿ ಧ್ವಂಸ ಆಗಿದ್ದಂಥ ಘಟನೆ ನೋಡಿದ್ರಿ. ಸೊ ಅಂದರೆ ಒಬ್ಬ ಮೇರು ನಟರಿಗೆ ಈ ರೀತಿ ಆಗಬಾರ್ದು ಅಂತ ಒಬ್ಬ ಕಲಾವಿದರಾಗಿ ಸ್ಪಂದಿಸುವಂಥ ರೀತಿ ನೀವು ಹೇಳುವಂಥದ್ದಾದ್ರೆ ಜೊತೆಗೆ ಕರ್ನಾಟಕ ರತ್ನ ಕೊಡಬೇಕನ್ನೋಂಥ ವಿಚಾರ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಆಗಲೇ ಹೇಳ್ತಾ ಇದ್ರಿ ಅಂದರೆ ಯಾವಾಗಲೂ ಕೊಡಬೇಕಿತ್ತು ಅಂತ ಏನು ಹೇಳ್ತೀರಿ ಅಂತ. ಅಂದರೆ ಅದನ್ನು ಮೊದಲು ಹೊಡೆದಿದ್ದೇ ನಮ್ಮೆಲ್ರಿಗೂ ಇಟ್ ಇಸ್ ವೆರಿ ಎಮೋಷ್ನಲ್. ಅದು ಯಾರಿಗೂ ಗೊತ್ತಿಲ್ಲದೆ ಆಗಿದ್ದು ಇನ್ನೂ ಜಾಸ್ತಿ ಎಮೋಷ್ನಲ್. ಏನು ಸಡನ್ನಾಗಿ ನೀವೆದ್ದಾಗ ಈ ಥರ ವಿಷಯಗಳನ್ನ ನೋಡಿದಾಗ ಅಯ್ಯೋ ಏನು ಹಿಂಗೆ ಮಾಡಿಬಿಟ್ರಲ್ಲ, ಯಾಕೆ ಹಿಂಗೆ ಮಾಡಿದ್ರು ಅನ್ನೋ ಪ್ರಶ್ನೆಗಳು ಸಾಕಷ್ಟು ಇರ್ತವೆ. ಬಟ್ ಆಗ ಉತ್ತರ ಕೊಡೋರು ಯಾರು ಅದಕ್ಕೆ? ಖಂಡಿತವಾಗ್ಲೂ ತಪ್ಪು. ಬಟ್ ಏನೇ ಆದರೂ ವಿಷ್ಣು ಅಂಕಲ್ ಅಂತ ನಾನು ಹೇಳ್ತೀನಿ, ಅವರ ಅಭಿಮಾನಿಗಳಿದ್ದಾರೆ. ಅವ್ರನ್ನ ನಮ್ಮ ಮನಸ್ಸಿಂದ ನಮ್ಮ ಪ್ರೀತಿಯಿಂದ ತೆಗೆದಾಕಕ್ಕೆ ಚಾನ್ಸೇ ಇಲ್ಲ. ಆ್ಯಂಡ್ ನೀವು ಹೇಳಿದ್ದು ಅವ್ರಿಗೆ ಇಂಥ ಪ್ರಶಸ್ತಿಗಳೆಲ್ಲ ಕೇಳಿ ತಗೊಳ್ಳೋ ಸಂದರ್ಭ ಬಂದಿರೋದೇ ಬೇಜಾರು. ಅದನ್ನು ಯಾವಾಗಲೂ ಕೊಡಬೇಕಿತ್ತು ಅವ್ರಿಗೆ. ಬಟ್ ನಮ್ಮ ಸೀನಿಯರ್ ಈಗ ದೀಪಣ್ಣ ಕೂಡ ಅನೌನ್ಸ್ ಮಾಡಿದ್ದಾರೆ, ಅದೊಂದು ಮೆಮೋರಿಯಲ್ ಮಾಡ್ತಿದ್ದೀವಿ ಅಂತ. ಮೊನ್ನೆ ಇನ್ನೊಂದು ಚರ್ಚೆಯಲ್ಲಿ ಹೇಳ್ತಿದ್ರು, ಒಂದು ಲೈಬ್ರರಿ ಮಾಡ್ತಾರೆ, ಒಂದು ಮೆಡಿಟೇಷನ್ ರೂಮ್ ಇರುತ್ತೆ ಅಂತ. ದಟ್ ಈಸ್ ಅ ಬ್ಯೂಟಿಫುಲ್ ಸ್ಟೆಪ್. ಆ ಥರ ನಮ್ಮ ಸೀನಿಯರ್ಸ್ ತೊಗೊಳ್ತಾ ಇರೋದು. ಆ್ಯಂಡ್ ಆಲ್ವೇಸ್ ಆ್ಯಂಡ್ ವಿಷ್ಣು ದಾದಾ ಇಲ್ಲೇ ಇರ್ತಾರೆ ನಮ್ಮೆಲ್ರಿಗೂ. ಥ್ಯಾಂಕ್ ಯು ಪ್ರಜ್ವಲ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಪ್ರಜ್ವಲ್ ದೇವರಾಜ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಾಲ್ತೇಶ್ ಜಗ್ಗೇನ್, TV9 ಬೆಂಗಳೂರು. ರೀತಿಯಲ್ಲಿ ನೋಡಬಹುದು. ಫೈನಲಿ ಅದೇ ವಿಷ್ಣು ಸರ್ ಸಮಾಧಿ ಧ್ವಂಸ ಆಗಿದ್ದಂಥ ಘಟನೆ ನೋಡಿದ್ರಿ. ಸೊ ಅಂದರೆ ಒಬ್ಬ ಮೇರು ನಟರಿಗೆ ಈ ರೀತಿ ಆಗಬಾರ್ದು ಅಂತ ಒಬ್ಬ ಕಲಾವಿದರಾಗಿ ಸ್ಪಂದಿಸುವಂಥ ರೀತಿ ನೀವು ಹೇಳುವಂಥದ್ದಾದ್ರೆ ಜೊತೆಗೆ ಕರ್ನಾಟಕ ರತ್ನ ಕೊಡಬೇಕನ್ನೋಂಥ ವಿಚಾರ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಆಗಲೇ ಹೇಳ್ತಾ ಇದ್ರಿ ಅಂದರೆ ಯಾವಾಗಲೂ ಕೊಡಬೇಕಿತ್ತು ಅಂತ ಏನು ಹೇಳ್ತೀರಿ ಅಂತ. ಅಂದರೆ ಅದನ್ನು ಮೊದಲು ಹೊಡೆದಿದ್ದೇ ನಮ್ಮೆಲ್ರಿಗೂ ಇಟ್ ಇಸ್ ವೆರಿ ಎಮೋಷ್ನಲ್. ಅದು ಯಾರಿಗೂ ಗೊತ್ತಿಲ್ಲದೆ ಆಗಿದ್ದು ಇನ್ನೂ ಜಾಸ್ತಿ ಎಮೋಷ್ನಲ್. ಏನು ಸಡನ್ನಾಗಿ ನೀವೆದ್ದಾಗ ಈ ಥರ ವಿಷಯಗಳನ್ನ ನೋಡಿದಾಗ ಅಯ್ಯೋ ಏನು ಹಿಂಗೆ ಮಾಡಿಬಿಟ್ರಲ್ಲ, ಯಾಕೆ ಹಿಂಗೆ ಮಾಡಿದ್ರು ಅನ್ನೋ ಪ್ರಶ್ನೆಗಳು ಸಾಕಷ್ಟು ಇರ್ತವೆ. ಬಟ್ ಆಗ ಉತ್ತರ ಕೊಡೋರು ಯಾರು ಅದಕ್ಕೆ? ಖಂಡಿತವಾಗ್ಲೂ ತಪ್ಪು. ಬಟ್ ಏನೇ ಆದರೂ ವಿಷ್ಣು ಅಂಕಲ್ ಅಂತ ನಾನು ಹೇಳ್ತೀನಿ, ಅವರ ಅಭಿಮಾನಿಗಳಿದ್ದಾರೆ. ಅವ್ರನ್ನ ನಮ್ಮ ಮನಸ್ಸಿಂದ ನಮ್ಮ ಪ್ರೀತಿಯಿಂದ ತೆಗೆದಾಕಕ್ಕೆ ಚಾನ್ಸೇ ಇಲ್ಲ. ಆ್ಯಂಡ್ ನೀವು ಹೇಳಿದ್ದು ಅವ್ರಿಗೆ ಇಂಥ ಪ್ರಶಸ್ತಿಗಳೆಲ್ಲ ಕೇಳಿ ತಗೊಳ್ಳೋ ಸಂದರ್ಭ ಬಂದಿರೋದೇ ಬೇಜಾರು. ಅದನ್ನು ಯಾವಾಗಲೂ ಕೊಡಬೇಕಿತ್ತು ಅವ್ರಿಗೆ. ಬಟ್ ನಮ್ಮ ಸೀನಿಯರ್ ಈಗ ದೀಪಣ್ಣ ಕೂಡ ಅನೌನ್ಸ್ ಮಾಡಿದ್ದಾರೆ, ಅದೊಂದು ಮೆಮೋರಿಯಲ್ ಮಾಡ್ತಿದ್ದೀವಿ ಅಂತ. ಮೊನ್ನೆ ಇನ್ನೊಂದು ಚರ್ಚೆಯಲ್ಲಿ ಹೇಳ್ತಿದ್ರು, ಒಂದು ಲೈಬ್ರರಿ ಮಾಡ್ತಾರೆ, ಒಂದು ಮೆಡಿಟೇಷನ್ ರೂಮ್ ಇರುತ್ತೆ ಅಂತ. ದಟ್ ಈಸ್ ಅ ಬ್ಯೂಟಿಫುಲ್ ಸ್ಟೆಪ್. ಆ ಥರ ನಮ್ಮ ಸೀನಿಯರ್ಸ್ ತೊಗೊಳ್ತಾ ಇರೋದು. ಆ್ಯಂಡ್ ಆಲ್ವೇಸ್ ಆ್ಯಂಡ್ ವಿಷ್ಣು ದಾದಾ ಇಲ್ಲೇ ಇರ್ತಾರೆ ನಮ್ಮೆಲ್ರಿಗೂ. ಥ್ಯಾಂಕ್ ಯು ಪ್ರಜ್ವಲ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಪ್ರಜ್ವಲ್ ದೇವರಾಜ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಾಲ್ತೇಶ್ ಜಗ್ಗೇನ್, TV9 ಬೆಂಗಳೂರು.